ಸೊ ಇವಾಗ ನಾವು ಮೊಬೈಲಲ್ಲಿ ಮೆಟಾ ಟ್ರೇಡರ್ 5 ಅನ್ನೋದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟ್ ಗೂಗಲಲ್ಲೋ ಕ್ರೋಮಲ್ಲೋ ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡಿಬಿಟ್ಟು ನೀವು ಮೆಟಾ ಟ್ರೇಡರ್ 5 ಅಂತ ಹುಡ್ಕೋದ್ರ ಜೊತೆಗೆ ಸೊ ಇಲ್ಲೇನು ಮಾಡಬೇಕು, ನೀವು ಎ ಪಿ ಕೆ ಡೌನ್ಲೋಡ್ ಅಂತ ಹಾಕಬೇಕು. ಎ ಪಿ ಕೆ ಡೌನ್ಲೋಡ್ ಈ ಥರ ನೀವು ಹಾಕಿದ್ರಿ ಅಂದರೆ ಇಲ್ಲಿ ಟಾಪಲ್ಲಿ ನಿಮ್ಗೇನು ಕಾಣ್ತಾ ಇದೆಯಲ್ವಾ, ಸೊ ಇದು ನಿಮಗೆ ಇವ್ರದ್ದೊಂದು ಅಫಿಷಿಯಲ್ ವೆಬ್ಸೈಟ್. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದಾದ್ರು ಫೇಕಲ್ಲಿ ಹೋಗಿ ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದಾದ ನಂತರ ಏನು ಮಾಡಬೇಕು, ಇದನ್ನು ಜಸ್ಟ್ ಈಗ ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ನಿಮಗೆ ಕೆಳಗಡೆ ಎ ಪಿ ಕೆ ಕಾಣುತ್ತೆ ನೋಡಿ ಇಲ್ಲಿ. ಓಕೆ, ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಎ ಪಿ ಕೆ ಏನಾಗುತ್ತೆ, ಎನೇಬಲ್ ಆಗುತ್ತೆ. ಜಸ್ಟ್ ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ. ಸೊ ನಾವು ಮೊಬೈಲಲ್ಲಿ ಇದು ಈ ರೀತಿ ಓಪನ್ ಆಗಿರುತ್ತೆ. ಓಕೆ, ಈ ರೀತಿ ನಿಮಗೆ ಆ್ಯಪ್ ಏನು ಕಾಣಿಸ್ತಾ ಇದೆ ಈ ರೀತಿ ಓಪನ್ ಆಗಿರುತ್ತೆ. ಸೊ ನೀವು ಏನು ನೋಡ್ತಾ ಇದ್ದೀರಾ, ಇದು ಒಂದು ಆ್ಯಪ್. ಓಕೆ, ಸೊ ಇದನ್ನು ನಾನು ಏನು ಮಾಡ್ತೀನಿ, ಈಗ ಜಸ್ಟು ಹಾಗೆ ಕ್ಲಿಕ್ ಮಾಡಿದ್ರೆ ಇದು ಈ ರೀತಿ ಓಪನ್ ಆಗುತ್ತೆ ಫಾರ್ ದ ಫಸ್ಟ್ ಟೈಮ್. ಸೊ ಇಲ್ಲಿ ನಾನು ಹೋಗ್ಬಿಟ್ಟು ಇಲ್ಲೇನು ಮಾಡಬೇಕು, ಓಪನ್ ಅ ಡೆಮೋ ಅಕೌಂಟ್. ನಾನು ಏನಾದರೂ ಡೆಮೋ ಅಕೌಂಟಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಇನ್ನಿವರೆಗೂ ಅಂತಂದರೆ ಫಸ್ಟು ಸ್ವಲ್ಪ ಡೆಮೋ ಅಕೌಂಟಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಪರ್ಸ್ನಲ್ ಯಾವುದು ಟ್ರೇಡಿಂಗ್ ಅಕೌಂಟ್ಸ್ ಇರುತ್ತೆ ಅದನ್ನು ಇದ್ರ ಜೊತೆ ಕನೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ನಾನು ನಿಮಗೆ ಡೆಮೋ ಅಕೌಂಟ್ ಮಾಡೋದು ಹೇಳ್ತೀನಿ ಇಲ್ಲಿ. ಸೊ ಇಲ್ಲಿ ಫಸ್ಟು ನೀವು ಏನೋ ಗೆಟ್ ಸ್ಟಾರ್ಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಆ್ಯಡ್ ಟ್ರೇಡಿಂಗ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಡಿಫಾಲ್ಟ್ ಇದು ಮೆಟಾ ಕ್ವೆಟ್ಸ್ ಲಿಮಿಟೆಡ್ ಅಂತ ಇರುತ್ತೆ, ಅದನ್ನೇ ಕ್ಲಿಕ್ ಮಾಡಿ ಸಾಕು. ಓಕೆ, ಇಲ್ಲಿ ಮೇಲ್ಗಡೆ ಓಪನ್ ಎ ಡೆಮೋ ಅಕೌಂಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ನೇಮು, ಯೂಸರ್ ನೇಮ್ ಏನಿರುತ್ತೆ ಅದನ್ನೆಲ್ಲ ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಎಕ್ಸಾಂಪಲ್ ನಾನು ಇಲ್ಲಿ ನಮ್ಮ ಕ್ಲೈಂಟ್ದು ಡೀಟೇಲ್ಸನ್ನು ಇಲ್ಲಿ ಹಾಕ್ಕೊಳ್ತೀನಿ ಫಾರ್ ರೆಫರೆನ್ಸ್. ಸೊ ಇಲ್ಲಿ ಇದನ್ನು ಬೇಕಾದರೆ ನೀವು ಆಮೇಲೆ ಮತ್ತೆ ಡೆಲೀಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು ಜಸ್ಟ್ ಫಾರ್ ರೆಫರೆನ್ಸ್ಗೆ ಇದನ್ನು ಹಾಕ್ಕೊಳ್ತೇನೆ. ಸೊ ಅಲ್ಲಿ ಮಿನಿಮಮ್ 2 ಆದರೂ ಇರಬೇಕು ಅಂತ ಕೇಳುತ್ತೆ. ಇದೇನು ತೊಂದರೆ ಇಲ್ಲ. ಸೊ ಸ್ವಲ್ಪ ಆ ಕಡೆ ಈ ಕಡೆ ಇದ್ರೂ, ಯಾಕಂದರೆ ಬಿಕಾಸ್ ಇದು ನಾವು ಜಸ್ಟ್ ಟ್ರೇಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ಇದನ್ನು ನಾನು ಆ್ಯಸ್ ಪರ್ ಅವ್ರು ಏನು ಡೇಟಾ ಕಳಿಸಿದ್ದಾರೆ ಅದ್ರ ಪ್ರಕಾರ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು +91 ಹಾಕ್ಕೋಬೇಕು. ಬಿಕಾಸ್ ಇಟ್ಸ್ ಇಂಡಿಯಾದಲ್ಲಿ ಯೂಸ್ ಮಾಡ್ತೀವಿ. 7480566. ಓಕೆ, ಸೊ ಇದ್ರ ಜೊತೆಗೆ ಒಂದು ವ್ಯಾಲಿಡ್ ಆಗಿರುವಂಥ ಒಂದು ಮೇಲ್ ಐ ಡಿ ಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ವ್ಯಾಲಿಡ್ ಮೇಲ್ ಐ ಡಿ ಹಾಕ್ಕೊಳ್ತೀನಿ. ಓಕೆ, ಸೊ ಇಷ್ಟಾದಮೇಲೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ನೀವು ಯಾವ ಕರೆನ್ಸಿಯನ್ನು ಇಟ್ಕೊಳ್ತೀರಾ ಅನ್ನೋ ಥರ ಕೇಳುತ್ತಿದ್ದು. ಸೊ ಅಲ್ಲಿ ನಾವು USD ಅಂತ ಹಾಕ್ಕೊಳ್ತೀವಿ. ಆ್ಯಂಡ್ ಲಿವ್ರೇಜ್ ಏನು ಬೇಕು ಅಂತ ಕೇಳುತ್ತೆ. ಸೊ ಯೂಶಲಿ ನಾವು 1:100 ಇಟ್ಕೊಂಡು ಮಾಡ್ಬೋದು ಕಂಫರ್ಟಬಲ್ ಆಗಿ. 1:100 ಇರುತ್ತೆ. ಆ್ಯಂಡ್ ಎಷ್ಟು ಡಾಲರ್ ಇಟ್ಕೊಂಡು ನೀವು ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅಂತ ಕೇಳ್ತಾ ಇದೆ. ಸೊ ಅದಕ್ಕೆ ನೀವು ರಿಯಲ್ ಅಕೌಂಟಲ್ಲಿ ಮಾಡಬೇಕಾದ್ರೆ ಎಷ್ಟು ಡಾಲರ್ಸ್ ಇಟ್ಕೊಂಡು ಮಾಡ್ತೀರೋ ಅಷ್ಟರಲ್ಲೇ ಪ್ರಾಕ್ಟೀಸ್ ಮಾಡಿ. ಸೊ ಇವಾಗ ನಾನು 10,000 ಇಟ್ಟಿದ್ದೀನಿ. ಆ್ಯಂಡ್ ಇದಾದಮೇಲೆ ಎಕ್ಸೆಪ್ಟ್ ಕೊಟ್ಟು ಇಲ್ಲೊಂದು ರೈಟ್ ಟಿಕ್ ಏನಿರುತ್ತೆ ಅದನ್ನು ಮಾಡಿ ಆ್ಯಂಡ್ ರಿಜಿಸ್ಟರ್ ಕೊಟ್ರಿ ಅಂದರೆ ನಿಮ್ಗೆ ಅಕೌಂಟ್ ಏನಿರುತ್ತೆ ಅದು ಓಪನ್ ಆಗಿಬಿಡುತ್ತೆ. ಸೊ ಒನ್ಸ್ ಇಸ್ ಡನ್, ಸೊ ಇಲ್ಲಿ ನೀವು ನೋಡ್ಬೋದು ಡೆಮೋ ಅಕೌಂಟ್ ಏನಿರುತ್ತೆ ಇದು ಓಪನ್ ಆಗಿಬಿಡ್ತು. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನನಗೆ $1000 ಅನ್ನೋದು ಇಲ್ಲಿ ಬಂದಿರುತ್ತೆ. ಸೊ ಇವಾಗ ನಾನು ಏನು ಮಾಡಬೇಕು ಅಂದರೆ ಜಸ್ಟ್ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಏನಾಗುತ್ತೆ, ಇದು ಓಪನ್ ಆಗಿರುತ್ತೆ. ಅಂದರೆ ಡಿಫಾಲ್ಟ್ ಆಲ್ರೆಡಿ ಕ್ಲಿಕ್ ಆಗಿದೆ. ಇದರಲ್ಲಿ ನಾನು ಚಾಟ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನನಗೆ ಯಾವ್ಯಾವ ಚಾಟ್ ಸಿಗುತ್ತೆ, ಯು ಕ್ಯಾನ್ ಸಿ ಇಟ್ ಹಿಯರ್. ಕರೆಕ್ಟ್. ಸೊ ಅಲ್ಲಿಗೆ ಇದರಲ್ಲಿ ಏನೇನು ಸೆಟ್ಟಿಂಗ್ ಬರುತ್ತೆ, ಏನೇನು ಇಂಪಾರ್ಟೆಂಟ್ ಫೀಚರ್ಸ್ ನಾವು ನೋಡಬೇಕು ಅಂತ ಕೇಳಿದ್ರೆ, ಫಸ್ಟು ನಾವು ಸ್ಕ್ರಿಪ್ಟ್ ಸೆಲೆಕ್ಷನ್. ಓಕೆ, ಯಾವ ಒಂದು ಕರೆನ್ಸಿ ಪೇರಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನೀವು ಡಿಫಾಲ್ಟ್ ಲಿಸ್ಟ್ ಏನಿರುತ್ತೆ ಅಂದರೆ ಇದು ಡೆಮೋ ಅಕೌಂಟ್ಗೆ ಅಂತ ಹೇಳಿ ಡಿಫಾಲ್ಟ್ ಲಿಸ್ಟ್ ಇರುತ್ತೆ. ಇಷ್ಟು ಕರೆನ್ಸೀಸು ಇಲ್ಲಿ ಅವೈಲೇಬಲ್ ಇರೋವಂಥದ್ದನ್ನು ಇದು ತೋರಿಸ್ತಾ ಇದೆ. ಇದನ್ನು ಬೇಕಾದರೆ ನಾವು ಆ್ಯಡು ಲೆಸ್ಸು ಮಾಡ್ಕೋಬೋದು. ಸೊ ಇವಾಗ ನಾವು ಅದರೊಳಗಡೆ ಹೋಗೋದು ಬೇಡ. ಆ್ಯಂಡ್ ಇಲ್ಲಿ ಇದು ಸೆಂಟ್ರ್ ನಿಮಗೆ ಈ ಕರ್ಸರ್ ಥರ ಬೇಕು ಅನ್ನೋದಾದರೆ ಇದನ್ನು ನೀವು ಕ್ಲಿಕ್ ಮಾಡ್ಕೋಬೋದು. ಬೇಡ ಅಂದರೆ ಮತ್ತೆ ಇದನ್ನು ಈಗ ಮಾಡಿಬಿಟ್ರಿ ಅಂದರೆ ಮುಗೀತು.
ಆ್ಯಂಡ್ ನೆಕ್ಸ್ಟು ಇನ್ಯಾವುದಾದ್ರೂ ನೀವು ಚಾಟು ಇಂಡಿಕೇಟರ್ಸು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೇಕು ಅಂದರೆ ಇಷ್ಟೊಂದೆಲ್ಲ ಫ್ರೀ ಇಂಡಿಕೇಟರ್ಸ್ ಸಿಗುತ್ತೆ ಇದರಲ್ಲಿ. ಸೊ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಬಟ್ ನಾವು ಇದರಲ್ಲಿ ಇಂಡಿಕೇಟರ್ಸ್ ಯಾವುದು ಯೂಸ್ ಮಾಡೋದಿಲ್ಲ. ಆ್ಯಂಡ್ ಇಲ್ಲಿ M5 ಅಂತ ಏನಿದೆ ಅದು ಬಂದು ಟೈಮ್ ಫ್ರೇಮ್, ಯಾವ ಕ್ಯಾಂಡಲ್ದು ಏನು ಟೈಮ್ ಫ್ರೇಮ್ ಇರುತ್ತೆ ಅದನ್ನ ತೋರಿಸುತ್ತೆ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೀವು M1 ಅಂತ ಹಾಕ್ಕೊಂಡಿದ್ದೀರಾ ಅಂದರೆ ಅದು 1 ಮಿನಿಟನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ಇದು M5 ಅಂತಂದರೆ ಇದು 5 ಮಿನಿಟ್ಸ್ ಕ್ಯಾಂಡಲನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. M15 ಅಂದರೆ ಇದು 15 ಮಿನಿಟ್ಸ್ ಕ್ಯಾಂಡಲನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ರೀತಿ ಕೂಡ ಇದು ಆಗುತ್ತೆ. ಸೊ ಅಲ್ಲಿಗೆ ನಾವು ಇದರಲ್ಲಿ ಟ್ರೇಡ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಈ ರೈಟ್ ಸೈಡ್ ಏನು ಕಾಣಿಸ್ತಾ ಇದೆಯಲ್ವಾ, ಸೊ ಇದನ್ನು ನೀವು ಹಿಂಗೆ ಕೆಳಗೆ ಮೇಲೆ ಮಾಡಿದ್ರಿ ಅಂದರೆ ಇದು ದೊಡ್ಡದು ಚಿಕ್ಕದಾಗುತ್ತೆ. ಆ್ಯಂಡ್ ಹಿಂಗೆ ಮಾಡಿದ್ರೆ ಸ್ಕ್ರೀನ್ ಏನಾಗುತ್ತೆ ಅಗಲ ಮುಂದೆ ಬರುತ್ತೆ. ಸೊ ಇಲ್ಲಿ ನಾನು ಇದನ್ನು ನೋಡಿ ಹಿಂಗೆ ಮಾಡಿದಾಗ ನಂಬರ್ಸ್ ಮೇಲೆ ಇಟ್ಟು ಹಿಂಗೆ ಮೇಲೆ ಮಾಡಿದಾಗ ದೊಡ್ಡದಾಗ್ತದೆ, ಹಿಂಗೆ ಮಾಡಿದ್ರೆ ಕೆಳಗಡೆ ಆಗುತ್ತೆ. ಅದು 2 ಬೆರಳಿಟ್ಟು ಹಿಂಗೆ ಮಾಡಿದ್ರೆ ಕ್ಯಾಂಡಲ್ಸ್ ನೋಡ್ಬೋದು ಹಿಂಗೆ ಆಗ್ತಾ ಇದೆ, ರೈಟ್. ಸೊ ಅಲ್ಲಿಗೆ ಇದನ್ನು ಸೆಂಟರ್ ಮಾಡ್ಕೊಳ್ಳೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದೆಲ್ಲ ಈ ರೀತಿ ಮಾಡ್ಬೋದು. ಸೊ ಇವಾಗ ನಾನು ಟ್ರೇಡ್ ತೊಗೊಳ್ಬೇಕು ಅಂದರೆ ಏನು ಮಾಡಬೇಕು? ಸೊ ಇಲ್ಲಿ ನೀವು ಇಲ್ಲೊಂದು ಸಿಂಬಲ್ ಕಾಣಿಸ್ತಿದೆಯಲ್ವಾ, ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಇದು ಓಕೆ. ಸೊ ಇದು ನಿಮಗೆ ಲಿಮಿಟ್ ಆರ್ಡ್ರನ್ನು ಪ್ಲೇಸ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಇದು 1 ಕ್ಲಿಕ್ ಆರ್ಡರ್ಸನ್ನು ತಗೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ. ಅಂದರೆ ಡೈರೆಕ್ಟ್ ಇಟ್ಸ್ ಕೈಂಡ್ ಆಫ್ ಏನು ಸ್ಕ್ಯಾಲ್ಪಿಂಗ್ ಥರ ನಾನು ಟ್ರೇಡ್ ತೊಗೊಳ್ತೀನಿ ಅಂದರೆ ಇದನ್ನು ಟಿಕ್ ಮಾಡಿ. ಓಕೆ, ಸೊ ಡೈರೆಕ್ಟಾಗಿ ಇದನ್ನು ಟಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಇಲ್ಲಿಂದನೇ ತೊಗೊಳ್ಳೋ ಥರ ಬರುತ್ತೆ. ಬಟ್ ಪ್ರಿಫರ್ಡಬ್ಲಿ ಇದನ್ನು ಮಾಡಬೇಡಿ, ಇದನ್ನು ಮಾಡಿ ಸ್ವಲ್ಪ ನಿಮಗೆ ಯೂಸರ್ ಫ್ರೆಂಡ್ಲಿ ಆಗೋವರೆಗೂ. ಓಕೆ, ಸೊ ಇವಾಗ ನಾನು ಇದನ್ನು ಟಿಕ್ ಮಾಡಿದ್ದೀನಿ. ಸೊ ಇದನ್ನು ಟಿಕ್ ಮಾಡಿದ್ದಕ್ಕೆ ಇಲ್ಲೇನು ಓಪನ್ ಆಗಿದೆ, ಯೂರೋ ಅನ್ನೋ ಕರೆನ್ಸಿಯಲ್ಲಿ ನೋಡಿ ಇಲ್ಲಿ ಹಿಂಗೆ ಕಾಣ್ತಿರುತ್ತೆ. ನೀವು ಇದನ್ನು ಮೇಲ್ಗಡೆ ಮಾಡಿದ್ರೆ ನಿಮ್ಗೆ ಏನೇನು ಕಾಣಿಸ್ತಾ ಇದೆ ಇಲ್ಲಿ ಅಂತಂದರೆ ಒಂದು ಮಾರ್ಕೆಟ್ ಎಕ್ಸಿಕ್ಯೂಷನ್, ಅಂದರೆ ನೀವು ಮಾರ್ಕೆಟಲ್ಲಿ ಇವಾಗ ಏನು ಪ್ರೈಸ್ ನಡೀತಾ ಇದೆ ಅದಕ್ಕೆ ಡೈರೆಕ್ಟಾಗಿ ತಗೊಳ್ಳೋದಕ್ಕೆ ಅಂಥೇಳಿ ಇದು ತೋರಿಸ್ತಾ ಇದೆ. ಇದು ಬೈ ಲಿಮಿಟ್ಟು, ಇದು ಸೆಲ್ ಲಿಮಿಟ್ಟು, ಆ್ಯಂಡ್ ಇದು ಬೈ ಸ್ಟಾಪು. ಸೊ ಇದೆಲ್ಲ ಕೂಡ ನಿಮಗೆ ಸ್ಟಾಪ್ ಲಾಸು ಅದು ಇದು ಏನು ಬರುತ್ತೆ ಅದಕ್ಕೆಲ್ಲ ಯೂಸ್ ಆಗುವಂಥದ್ದು. ಬಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಡೈರೆಕ್ಟ್ಲಿ ಮಾರ್ಕೆಟ್ ಎಕ್ಸಿಕ್ಯೂಷನ್. ವೈ? ಬಿಕಾಸ್ ನಮಗೆ ಲಿಮಿಟ್ ಆರ್ಡ್ರಲ್ಲಿ ನಾವೇನು ಬೈ ಮಾಡೋಲ್ಲ ಅನ್ನೋ ಕಾರಣಕ್ಕೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ನೀವು ವಾಲ್ಯೂಮ್ ಅಂತ ಏನಿದೆ ದಟ್ ಈಸ್ ಯುವರ್ ಕ್ವಾಂಟಿಟಿ, ಅಂದರೆ ನೀವು ಎಷ್ಟು ಲಾಟ್ ತೊಗೋಬೇಕು ಅಂತ ಅಂದ್ಕೊಳ್ತೀರಾ ಅದನ್ನಿಲ್ಲಿ ನೀವು ಪ್ಲೇಸ್ ಮಾಡ್ಬೋದು. ಸೊ ಇವಾಗ ನಾನು ಇಲ್ಲಿ ಇಟ್ಬಿಟ್ಟು, ಸೊ ಯು ಕ್ಯಾನ್ ಚೇಂಜ್ ಇಟ್ ಇಯರ್ ನೋಡಿ, ಹಿಂಗೆ ಇಟ್ಬಿಟ್ಟು ನೀವು ಇಲ್ಲೂ ಕೂಡ ಜಾಸ್ತಿ ಕಮ್ಮಿ ಮಾಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ಹೋಗಿ ನೀವು ಎಡಿಟು ಇದೆಲ್ಲ ಮಾಡ್ಬೋದು. ಆ್ಯಂಡ್ ನಾನು ಇಲ್ಲೇನು ಮಾಡ್ತೀನಿ, ಇಲ್ಲಿ ಹೋಗಿ ಮ್ಯಾನ್ಯಲ್ ಆಗಿ ಇದನ್ನು ಓಕೆ 0.1 ಅಂತ ಇಟ್ಕೊಳ್ತೀನಿ. ಓಕೆ 0.1 ಓಕೆ. ಅಲ್ಲಿಗೆ ಇದು 1 ಲಾಟ್ ಏನಿರುತ್ತೆ 0.1 ಲಾಟ್ಗೆ ಮಾರ್ಕೆಟ್ ಆರ್ಡರ್ಗೆ ಎಕ್ಸಿಕ್ಯೂಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸ್ಟಾಪ್ ಲಾಸ್ ಎಲ್ಲ ನೆಕ್ಸ್ಟ್ ಹಂಗೆ ನಾನು ಹೇಳ್ತೀನಿ. ಸೊ ಇವಾಗ ನನಗೇನು ಮಾಡಬೇಕು, ಇದನ್ನು ಬೈ ಮಾಡಬೇಕು. ನನಗೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ ಅಂದರೆ ಬೈ ಮಾಡಬೇಕು, ಕರೆಕ್ಟ್. ಜಸ್ಟ್ ನೀವು ಇಲ್ಲಿ ಬೈ ಅಂತ ಕೊಟ್ಟಿದ ತಕ್ಷಣ ಆರ್ಡರ್ ಏನಾಯಿತು, ಪ್ಲೇಸ್ ಆಗೋಯ್ತು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ಲೂ ಕಲರ್ ಲೈನ್ ಕಾಣಿಸ್ತಾ ಇದೆ, ಕರೆಕ್ಟ್. ನಾನು ಬೈ ಮಾಡಿದ್ದೀನಿ. ಆ್ಯಂಡ್ ಇವಾಗ ರೈಟ್ನೋ ಏನು ರೇಟ್ ನಡೀತಾ ಇದೆ, ಎಷ್ಟು ಪ್ರಾಫಿಟ್ ನಡೀತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ, ಕರೆಕ್ಟಾ. ಸೊ ಇದನ್ನು ನೋಡ್ಕೊಂಡು ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಇವಾಗ ಸ್ಟಾಪ್ ಲಾಸ್ ಇಡೋದಕ್ಕೆ ಏನು ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಲೈನ್ ಏನು ಕಾಣಿಸ್ತಾ ಇದೆ ಆ ಲೈನ್ ಮೇಲೆ ನೀವು ಟಿಕ್ ಮಾಡಿದ್ರಿ ಅಂದರೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಇದು ಓಪನ್ ಆಯಿತು, ಕರೆಕ್ಟ್. ಸೊ ಇದನ್ನು ನಾವೇನು ಮಾಡ್ತೀನಿ ಅಂದರೆ SL ಅನ್ನೋದನ್ನು ಕ್ಲಿಕ್ ಮಾಡ್ದ ಅಂದರೆ ನೋಡಿ ಇಲ್ಲೊಂದು ಲೈನ್ ಬಂತು SLಗೆ, ಕಾಣಿಸ್ತಿದೆಯಾ? ಓಕೆ, ಸೊ ಇದು SL. ಸೊ ನಾನು ಇಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟು TP ಅನ್ನೋದನ್ನು ನಾನು ಕ್ಲಿಕ್ ಮಾಡ್ರೆ ಇಲ್ಲಿ ನೋಡಿ ಇಲ್ಲಿ ಗ್ರೀನ್ ಕಲರ್ ಲೈನ್ ಒಂದು ಓಪನ್ ಆಯಿತು. ಇದನ್ನು ಕೆಳಗಡೆ ಮಾಡಿ ನಾನು TP ಹಿಂಗೆ ಕೆಳಗಡೆ ಇಟ್ಕೊಳ್ತೀನಿ. ಓಕೆ, ನನಗೆ ಎರಡು ಎಲ್ಲಿ ಕಂಫರ್ಟಬಲ್ ಇದೆ ಅದನ್ನು ಕನ್ಫರ್ಮ್ ಮಾಡಿದ್ಮೇಲೆ ನಾನು ಕರೆಕ್ಟಾಗಿ ಪ್ಲೇಸ್ಮೆಂಟ್ ಇಟ್ಟ ನಂತರ ಇಲ್ಲಿ ನಾನೇನು ಮಾಡ್ತೀನಿ, ಇಲ್ಲಿ ಮಾಡಿಫೈ ಅಂತ ಇದೆಯಲ್ವಾ, ಸೊ ಅದನ್ನು ನಾನು ಜಸ್ಟ್ ಕ್ಲಿಕ್ ಮಾಡಿ ಓಕೆ ಓಕೆ ಕೊಟ್ಬಿಟ್ರೆ ಪ್ಲೇಸ್ಮೆಂಟ್ ಆಗೋಯ್ತು. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು SL ಇಲ್ಲಿ ಪ್ಲೇಸ್ಡ್ ಇದೆ, TP ಇಲ್ಲಿ ಪ್ಲೇಸ್ಡ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇದು ರೈಟ್ನೋ ನಂದು ಪ್ರಾಫಿಟ್ ಆ್ಯಂಡ್ ಲಾಸು ಇಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ಮತ್ತೆ ಇದನ್ನು ನಾನು ಚೇಂಜ್ ಮಾಡೋದಾದರೆ ಏನು ಮಾಡಬೇಕು, ನಥಿಂಗ್, ಜಸ್ಟ್ ಇದನ್ನೇ ಹಿಂಗೆ ಕ್ಲಿಕ್ ಮಾಡಿದ್ರಿ ಅಂದರೆ ಇದೇನಾಯಿತು ಮತ್ತೆ ಓಪನ್ ಆಯಿತು. ಸೊ ನಾನು ಮತ್ತೆ ಹಿಂಗೆ ಹೋಗಿ ಇದನ್ನು ಮೇಲೆ ಕೆಳಗೆ ಹಿಂಗೆ ಮಾಡಿಕೊಂಡು ಮತ್ತೆ ಮಾಡಿಫೈ ಕೊಟ್ಟರೆ ಮಾಡಿಫೈ ಆಗೋಗುತ್ತೆ. ಓಕೆ, ಮತ್ತೆ ಚೇಂಜ್ ಮಾಡಬೇಕು, ಮತ್ತೆ ಮಾಡಿಫೈ ಕೊಟ್ಟರೆ ಮಾಡಿಫೈ ಆಗಿಬಿಡುತ್ತೆ. ಇಲ್ಲ ನಾನು ಇದನ್ನು ನಂಬರ್ ವೈಸಲ್ಲಿ ಹಾಕಿ ಚೇಂಜ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ನಿಮ್ಗೆ ಯಾರೋ ನಂಬರ್ ಇದೆಯಲ್ವಾ ಅದನ್ನು ನೀವು ಕ್ಲಿಕ್ ಮಾಡಿರಿ ಅಂದರೆ ಇದನ್ನು ನೀವು ನಂಬರ್ ವೈಸಲ್ಲಿ ಹಾಕಿ ಚೇಂಜಸ್ ಮಾಡ್ಕೋಬೋದು. ಇದು ಪ್ಲಸ್ ಮಾಡೋದು, ಮೈನಸ್ ಮಾಡೋದು ಅದೆಲ್ಲ ಮಾಡ್ಬೋದು. ಒಂದು ವೇಳೆ ನಿಮಗೆ ಟ್ರೇಡ್ ಏನಿರುತ್ತೆ ಅದು ಸಾಕು ಅಂತ ಅನ್ನಿಸ್ತದೆ. ಸೊ ಇವಾಗ ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಡೈರೆಕ್ಟಾಗಿ ಇಲ್ಲಿ ನಿಮಗೆ ಕ್ಲೋಸ್ ಬೈ ಅಂತ ಇದೆಯಲ್ಲ, ಸೊ ಅದು ಆರ್ಡ್ರನ್ನು ಕ್ಲೋಸ್ ಮಾಡೋದಕ್ಕೆ ಜಸ್ಟ್ ಇದನ್ನು ಕ್ಲಿಕ್ ಮಾಡ್ರಿ ಅಂದರೆ ಪೊಸಿಷನ್ ಏನಿರುತ್ತೆ ಎರಡೂ ಕಡೆಯಿಂದ ಡೈರೆಕ್ಟಾಗಿ
ಕ್ಲೋಸ್ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ಇದರ ಟ್ರೇಡ್ ಹಿಸ್ಟ್ರಿ ಎಲ್ಲಿ ಕಾಣುತ್ತೆ ಅಂತಂದರೆ, ನೀವು ಇಲ್ಲಿ ಟ್ರೇಡ್ ಅಂತ ಬಂದ್ರಿ ಅಂದರೆ ಇದರಲ್ಲಿ ಟ್ರೇಡ್ ಹಿಸ್ಟ್ರಿ ಏನಿರುತ್ತೆ ಇಲ್ಲಿ ನಿಮಗೆ ಕಾಣುತ್ತೆ. ಸೊ ಇದು ಟ್ರೇಡಲ್ಲಿ ರನ್ನಿಂಗಲ್ಲಿ ಇರಬೇಕಾದ್ರೆ ಕಾಣಿಸುತ್ತೆ. ಇದು ಟ್ರೇಡ್ ಹಿಸ್ಟ್ರಿ. ಅಲ್ಲಿಗೆ ನೋಡಿ ಇಲ್ಲಿ $1 ಲಾಸ್ ಇದೆ. ಸೊ ನಾನು ಎಷ್ಟು ಬ್ಯಾಲೆನ್ಸ್ ಇತ್ತು ಏನು ಎತ್ತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಸಿಕ್ಬಿಡುತ್ತೆ. ಆ್ಯಂಡ್ ಆರ್ಡರ್ಸಲ್ಲಿ ಬಂದ್ರಿ ಅಂದರೆ ಆರ್ಡರ್ಸ್ ಫಿಲ್ಡ್ ಆಗಿರೋದು ಏನು ಇದೆಲ್ಲ ಏನಿರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮಗೆ ಹಿಸ್ಟ್ರಿಯಲ್ಲಿ ಸಿಕ್ಬಿಡುತ್ತೆ. ಇದು ನಾನು ಟ್ರೇಡ್ ಮಾಡಿದ್ಮೇಲೆ ಟ್ರೇಡಲ್ಲಿ ನಡೀತಾ ಇರೋದೇನು ಅಂತ ಗೊತ್ತಾಗಬೇಕು ಅಂದರೆ ಹಾಗೆ ನಾನು ಇಲ್ಲಿ ಆರ್ಡರ್ ಪ್ಲೇಸ್ ಮಾಡಿ ತೋರಿಸ್ತೇನೆ ಡೈರೆಕ್ಟಾಗಿ ಮಾರ್ಕೆಟ್ ಎಕ್ಸಿಕ್ಯೂಷನಲ್ಲಿ. ಓಕೆ, ಅಗೇನ್ ಬೈ ಕೊಟ್ಟೆ. ಒನ್ಸ್ ಬೈ ಕೊಟ್ಟ ನಂತರ ಇದನ್ನು ಕ್ಲಿಕ್ ಮಾಡಿ ನಾನು ಇಲ್ಲೇನು ಮಾಡ್ತೀನಿ, SL ಪ್ಲೇಸ್ ಮಾಡ್ತೀನಿ. ಓಕೆ, SL ಆ್ಯಂಡ್ TP ಇಲ್ಲಿ ಪ್ಲೇಸ್ ಮಾಡಿ ಮಾಡಿಫೈ ಕೊಡ್ತೀನಿ. ಇವಾಗ ಏನಾಯಿತು, SL TP ಪ್ಲೇಸ್ ಆಗಿಬಿಡ್ತು. ಇವಾಗ ಇದು ಕರೆಂಟಾಗಿ ಏನು ನಡೀತಾ ಇದೆ ಅದನ್ನು ನಾನು ನೋಡೋದಕ್ಕೆ ಇಲ್ಲಿ ಟ್ರೇಡ್ ಅನ್ನೋದು ಇದೆಯಲ್ಲ ಅದರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲೇನಾಗುತ್ತೆ, ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾನು ಓವರಾಲ್ ಎಷ್ಟೆಲ್ಲ ಕರೆನ್ಸೀಸ್ ಇದೆ ಅದೆಲ್ಲದನ್ನು ನೋಡ್ಬೋದು. ಯಾವುದೆಲ್ಲ ಪೊಸಿಷನ್ಸ್ ಇದೆ ಅದನ್ನು ನೀವು ನೋಡಬೇಕು ಅಂದರೆ ಇಲ್ಲಿಗೆ ಬರಬೇಕಾಗುತ್ತೆ ಟ್ರೇಡ್ ಅನ್ನೋದನ್ನು. ಇಲ್ಲ ಒಂದೇ ಸ್ಕ್ರಿಪ್ಟಲ್ಲಿ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲೇ ನೋಡಿದ್ರೆ ಇಲ್ಲೇ ನಿಮ್ಗೆ ಕಾಣ್ತಾ ಇದೆ, ಕಾಣಿಸ್ತಿದೆಯಾ? ಸೊ ಈ ಟ್ರೇಡಲ್ಲಿ ಏನು ನಡೀತಾ ಇದೆ ಅದು ಇಲ್ಲೇ ಕ್ಲೀನಾಗಿ ಕಾಣಿಸ್ತಿರುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ, ಇಲ್ಲಿ ನೀವು ಸ್ಟಾಪ್ ಲಾಸ್ ಅನ್ನೋದನ್ನು ಇಡಕ್ಕೆ ಹೋದಾಗ ನಿಮಗೆ ಇಲ್ಲಿ ಬಂತು ಅಂದರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ದಟ್ ಈಸ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ ದಿಸ್ ಪ್ಲ್ಯಾಟ್ಫಾರ್ಮ್. ಹಾಗಾಗಿ ಇದನ್ನು ತುಂಬ ಜನ ಇಷ್ಟಪಡ್ತಾರೆ. ಇದು ಈಸಿ ಇದೆ ಆ್ಯಕ್ಸೆಸ್ ಮಾಡೋದಕ್ಕೆ ಮೊಬೈಲಲ್ಲಿ ಕಂಪೇರೇಟಿವ್ಲಿ. ಹಾಗಾಗಿ ಇದನ್ನು ತುಂಬ ಜನ ಮೊಬೈಲಲ್ಲೇ ಪ್ರಿಫರ್ಡಬ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇಷ್ಟೇ. ಸೊ ಡೆಮೋ ಅಕೌಂಟನ್ನು ಯೂಸ್ ಮಾಡೋದು ಆ್ಯಂಡ್ ಇದೆಲ್ಲ ಕೋಡ್ಸು ಅದು ಇದೆಲ್ಲ ಇರುತ್ತೆ. ಸೊ ಇದು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮೈನಾಗಿ ನೀವು ನೋಡಬೇಕಾಗಿರೋದು ಚಾಟಲ್ಲಿ ಆ್ಯಂಡ್ ಟ್ರೇಡು ಆ್ಯಂಡ್ ಇವೆಲ್ಲ ಟ್ರೇಡ್ ಹಿಸ್ಟ್ರಿ. ಓಕೆ, ಇದು ಬಿಟ್ಟರೆ ಇನ್ನೇನು ಜಾಸ್ತಿ ನಾವು ಯೂಸ್ ಮಾಡೋದಿಲ್ಲ. ಒಂದು ಟೈಮ್ ಫ್ರೇಮನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದು ಮಾತ್ರ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ನೀವು ಫೇವ್ರೇಟ್ಸ್ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಯಾವುದಾದ್ರೂ ಇಂಡಿಕೇಟರ್ಸ್ ಯೂಸ್ ಮಾಡ್ತೀರಾ ಅಂದರೆ ಇಲ್ಲಿ ಇಂಡಿಕೇಟರ್ಸಲ್ಲಿ ಬಂದು ಇಂಡಿಕೇಟರ್ಸಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ನಥಿಂಗ್ ಎಲ್ಸ್. ಸೊ ಇನ್ನೇನಾದರೂ ಇತ್ತು ಅಂತಂದರೆ ಎಸ್ ಯು ಕ್ಯಾನ್ ಆ್ಯಡ್ ಇಟ್ ಫ್ರಮ್ ಇಯರ್ ಆಲ್ಸೋ. ನೀವು ಯಾವುದಾದ್ರೂ ನ್ಯೂಸಸ್ ನೋಡಬೇಕು ಅದು ಇದು ಏನಾದ್ರು ಅಪ್ಡೇಟ್ಸ್ ಇದ್ದರೆ ಇವೆಲ್ಲ ಇಲ್ಲಿ ಬರ್ತವೆ ಅಷ್ಟೇ. ಸೊ ಡೆಮೋ ಅಕೌಂಟ್ ವಿಚಾರವಾಗಿ ಮಾತಾಡೋದಾಯಿತು ಅಂದರೆ ಇಷ್ಟೇ ವಿಷಯ, ಇನ್ನೇನೂ ಇಲ್ಲ.